यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠದಲ್ಲಿ ಕೂರತ್ತಾಳ್ವಾರ್ ಅವರ ಮಾಶಿ ತಿರುನಕ್ಷತ್ರದ ವೈಭವ. ನಾಳೆ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ಏಕಾಂತ ಸೇವೆ. ನಾಳೆ ಯತಿರಾಜ ಭಕ್ತಿವಾಹಿನಿಯ ಕಚೇರಿಯ ಶುಭಾರಂಭ. ಈಗ ಸಮಾಚಾರದ ವಿವರಗಳು. ಇಂದು ಮಾಶಿ ಹಸ್ತ. ಶ್ರೀ ವೈಷ್ಣವ ಸಂತರಾದ ಶ್ರೀ ಕೂರತ್ತಾಳ್ವಾರ್ ಅವರ ಮಾಸ ತಿರುನಕ್ಷತ್ರ. ಅದರ ಪ್ರಯುಕ್ತ ಇಂದು ನಮ್ಮ ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ರಾಮಾನುಜರು ಹಾಗೂ ಕೂರೇಶರಿಗೆ ವಿಶೇಷವಾದ ಅಭಿಷೇಕ ನಡೆಯಿತು. ದ್ವಾದಶಾರಾಧನದೊಂದಿಗೆ 12 ಪುಷ್ಪಗಳು ಹಾಗೂ 12 ಫಲಗಳ ಸಹಿತ ವಿಜೃಂಭಣೆಯಿಂದ ಅಭಿಷೇಕ ನಡೆಯಿತು. ನಂತರ ಅಲಂಕಾರವಾಗಿ ಶ್ರೀರಾಮಾನುಜರು ಹಾಗೂ ಕೂರತ್ತಾಳ್ವಾರ್ ಅವರಿಗೆ ಗೋಷ್ಠಿ ಶಾತ್ತುಮೊರೆ ನಡೆಯಿತು. ಶ್ರೀಗಳವರ ಆಶೀರ್ವಾದದೊಂದಿಗೆ ಶ್ರೀಮಠದ ಆಸ್ಥಾನ ವಿದ್ವಾಂಸರಾದ ಶ್ರೀ ಉ.ವೆ. ರಂಗರಾಮಾನುಜನ್ ಸ್ವಾಮಿ ಮತ್ತು ಶ್ರೀ ಉ.ವೆ. ದೇವರಾಜನ್ ಸ್ವಾಮಿಯವರು ಕೂರತ್ತಾಳ್ವಾರ್ ಅವರ ಮಹಿಮೆಯನ್ನು ವರ್ಣಿಸಿದರು. ಶಾತ್ತುಮೊರೆಯ ನಂತರ ಭಕ್ತಾದಿಗಳಿಗೆ ತದಿಯಾರಾಧನೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಕೈಂಕರ್ಯವನ್ನು ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ಮಂಡಯಂ ನಾಯಕ ರಾಮಾನುಜ, ಶ್ರೀಮತಿ ನೀಳಾ ಹಾಗೂ ಕುಟುಂಬದವರು ನಡೆಸಿಕೊಟ್ಟರು. ಶ್ರೀರಂಗಪಟ್ಟಣ ಸಮೀಪದ ಕರಿಘಟ್ಟ ಶ್ರೀ ಶ್ರೀನಿವಾಸನ ಕ್ಷೇತ್ರ. ತಿರುಮಲೆಯ ಶ್ರೀನಿವಾಸನಿಗೆ ಹರಕೆ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಇಲ್ಲೂ ಸಲ್ಲಿಸುವ ಪದ್ಧತಿ ಇದೆ. ಅನೇಕ ಕುಟುಂಬಗಳು ಈ ಭಗವಂತನ ಭಕ್ತರು. ಅಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಕಲ್ಯಾಣೋತ್ಸವ, ಗರುಡೋತ್ಸವ, ಪುಷ್ಪ ಮಂಟಪೋತ್ಸವ ಇತ್ಯಾದಿಗಳು ವಿಜೃಂಭಣೆಯಿಂದ ನಡೆಯಿತು. ನಿನ್ನೆ ಶ್ರೀ ವೆಂಕಟರಮಣ ಸ್ವಾಮಿಯವರಿಗೆ ಮಹಾರಥೋತ್ಸವ ನಡೆಯಿತು. ನೂರಾರು ಭಕ್ತರು ಪಾಲ್ಗೊಂಡು ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾದರು. ಆಂಧ್ರ ಪ್ರದೇಶದ ನೆಲ್ಲೂರಿನ ತಲ್ಪಗಿರಿಯ ಶ್ರೀ ರಂಗನಾಥ ಸ್ವಾಮಿಯವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಇಂದು ಬಹಳ ವೈಭವದಿಂದ ರಥೋತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ತಿರುವಳ್ಳೂರ್
ಬೆಂಗಳೂರು ದಿವ್ಯ ದೇಶದಲ್ಲಿ ಶ್ರೀ ವೈದ್ಯ ವೀರರಾಘವ ಪೆರುಮಾಳ್ ಅವರಿಗೆ ಪೌರ್ಣಮಿ ಪ್ರಯುಕ್ತ ನಿನ್ನೆ ವಿಶೇಷ ಅಭಿಷೇಕ ನಡೆಯಿತು. ಈಗ ಅದರ ದಿವ್ಯ ದರ್ಶನ ಮಾಡೋಣ. ದಾಸನ ಮಾಡಿಕೋಯನ್ನ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಈಗ ಒಂದು ಪುಟ್ಟ ವಿರಾಮ. அப்படிப்பட்ட திருமங்கையாழ்வார் அச்சாவதாரத்தில் ஈடுபாடு கொண்டவர். அதை இந்த திருநெடுந்தாண்டகத்திலே நன்றாக வெளிப்படுத்துகிறார் என்று ஆச்சாரியர்கள் நன்ன அழகாகவே காட்டியிருக்கிறார்கள். இந்த திருமங்கையாழ்வார் அவர் எப்படிப்பட்டவர் என்னால் ரொம்ப மென்மையை வெளிப்படுத்தவர்னு சொல்றார். இந்த பெரியவாச்சான்படியினுடைய வியாக்கியானத்தில் அவருக்கு இன்னொரு பெருமை சொல்றார். என்ன சொல்றாருன்னா, திருமங்கையாழ்வார் எப்படிப்பட்டவர்னா எம்பெருமானுடைய பத்தினியான பிராட்டியை காட்டிலும் மென்மை உடையவர் திருமங்கையாழ்வார் என்று சொல்றார். மென்மை. அதனால எம்பெருமான் இவருக்கு மோட்சத்தை கொடுத்துடுறான். திரும்ப கடைசியில என்ன பண்றார், இனிமேலும் என்னால தாழ முடியாது, என்னை என்ன நினைத்தாய் நீ, நான் அல்லாத உன்னுடைய பத்திரிமார்களை போல என்ன நினைத்தாயா, அல்லாத ஆழ்வார்களை போல என்ன நினைத்தாயா என்னை எம்பெருமானை பார்த்து இவர் கேட்கிறாராம். கடைசியில எம்பெருமான் என்ன பண்ணினான், இவருக்கு மோட்சத்தை கொடுத்தான். அதனால்தான் திருநெடுந்தாண்டகத்தில் கடைசியில நெடியானை அடினாயேன் நினைந்துட்டேனே என்று கடைசியில அந்த எம்பெருமானுடைய திருவடிகளை தாம் அடைந்து விட்டதாகவே சொல்லி இந்த திவ்ய பிரபந்தத்தை தலை கட்டுகிறார் என்று காட்டுற பொழுதோ அந்த இவருடைய மென்மை இருக்கிறதே, அதை பத்தி இந்த திவ்ய பிரபந்தத்துடைய அவதாரிக்கையிலே பெரியவாச்சான் பிள்ளை காட்டுகிறார். மென்மை என்னால் திருமங்கை ஆழ்வார் அவ்வளவு ரொம்ப மிருதுவானவர் அர்த்தம். இந்த மிருதுன்றதுக்கு மார்தவம்னு ஒரு குணம், அது ரெண்டு விதமா சொல்லலாம். भजे भाष्यकारं भजे योगकारं भजे सूरिनाथं भजे योगिनाथं भजे भाष्यकारं भजे योगकारं भजे सूरिनाथं भजे योगिनाथं यदुक्ष्मा नरेन्द्रं यतीन्द्रं दयाळुं श्रीमते रामानुजाय नमः। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಶ್ರೀ ರಾಮಾನುಜ ಕಲಾಕ್ಷೇತ್ರದ ವತಿಯಿಂದ ಪ್ರತಿ ಶುಕ್ರವಾರ ಶ್ರೀಮಠದ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಗಾನ ನೀರಾಜನ ಕಾರ್ಯಕ್ರಮದಡಿ ಶ್ರೀನಿವಾಸನಿಗೆ ಸಂಗೀತ ಸೇವೆ ನಡೆಯುತ್ತದೆ. ಇದೇ ಶುಕ್ರವಾರ ಅಂದರೆ ದಿನಾಂಕ ಮಾರ್ಚ್ 6ರಂದು 6:30ಕ್ಕೆ ಗಾನ ನೀರಾಜನ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪ್ರಾದೇಶ್ ಆಚಾರ್ ಅವರಿಂದ ಗಾಯನ, ಇವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ಹೊಸಹಳ್ಳಿ ರಘುರಾಮ್ ಮತ್ತು ಮೃದಂಗದಲ್ಲಿ ವಿದ್ವಾನ್ ಫಣೀಂದ್ರ ಭಾಸ್ಕರ್ ರವರು ಸಹಕರಿಸಲಿದ್ದಾರೆ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಎಲ್ಲರಿಗೂ ಆದರದ ಸ್ವಾಗತ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಮ್ಮ ಯತಿರಾಜ ಭಕ್ತಿವಾಹಿನಿಯು ಈಗ 100 ದಿನಗಳನ್ನು ಪೂರೈಸಿದೆ.
ಇದೇ ಸಂದರ್ಭದಲ್ಲಿ ವಾಹಿನಿಗೆ ಒಂದು ಸುಸಜ್ಜಿತವಾದ ಸ್ಟುಡಿಯೋ ಹಾಗೂ ಕಚೇರಿಯು ಸುಂದರವಾಗಿ ರೂಪುಗೊಂಡಿದೆ. ಅದರ ಶುಭಾರಂಭವು ಪರಮಪೂಜ್ಯ ಶ್ರೀ ಶ್ರೀ ಯತಿರಾಜಜೀಯರ್ ಸ್ವಾಮಿಯವರಿಂದ ನಾಳೆ ಮಧ್ಯಾಹ್ನ 12:15 ಆಗಲಿದೆ. ಇದು ಶ್ರೀ ರಾಮಾನುಜರಿಗೆ ಅರ್ಪಣೆ. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30 ಆನ್ಲೈನ್ನಲ್ಲಿ ಶ್ರೀ ಉವೆ ಪರವಸ್ತು ವರದರಾಜನ್ ಸ್ವಾಮಿಯವರಿಂದ ತಿರುವಿರುತ್ತಂನ 51ರಿಂದ 55 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ನಮ್ಮ ಶ್ರೀಮಠದ ಕುಟೀರದಲ್ಲಿ ಶುಕ್ರವಾರದ ಪ್ರಯುಕ್ತ ನಾಳೆ ಸಂಜೆ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ನಂತರ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪ್ರಾದೇಶ್ ಆಚಾರ್ ಅವರಿಂದ ಗಾಯನ ಕಚೇರಿ. ಅವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ಹೊಸಳ್ಳಿ ರಘುರಾಮ್ ಮತ್ತು ಮೃದಂಗದಲ್ಲಿ ವಿದ್ವಾನ್ ಫಣೀಂದ್ರ ಭಾಸ್ಕರ್ ಅವರು ಸಹಕರಿಸುತ್ತಾರೆ. ನಂತರ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಎಲ್ಲರಿಗೂ ಆದರದ ಸ್ವಾಗತ. ಶುಕ್ರವಾರದ ಪಂಚಾಂಗ: ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ತೃತೀಯ, ಹಸ್ತ ನಕ್ಷತ್ರ, ಉಪರಿ ಚಿತ್ತಾ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ